ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಚಂದ್ರಸೌರ ಮಹಾಶಿವರಾತ್ರಿ ಹಾಗೂ ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಕಂಸಂದ್ರಾಗ್ರಹಾರ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಇದೇ ಶಿವರಾತ್ರಿಯಂದು ಮಹಾಪೂಜೆಯನ್ನು ಏರ್ಪಡಿಸಲಾಗಿದೆ. शंकरं न स्मरामि छन्दव्यो मे अपराधः शिव 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 भो श्रीमहादेव शम्भो कर्णविवरे नेत्रोत्थवैश्वानरे दन्तित्वत्कृत सुन्दराम्बरधरे त्रैलोक्यसारे हस्तिकमला मन्यैस्तु किं कर्मेण किं वा पुत्रकलत्रमित्रपशुभिः देहेन गेहेन किं ज्ञात्वैतत्क्षणभुङ्गुरम् सपदि त्याज्यं मनो दूरतः स्वात्मार्थं गुरुवाक्यतो भज भज श्री पार्वती वल्लभं पौरोहित्यं रज कुम्भिते सूक्ष्ममार्गे शान्ते स्वाक्ये लिङ्गद्वेष कलजनरतिः प्राणिनां निर्दयत्वं मातुरतः स्वात्मार्थं गुरुवाक्यतो भज भज श्री पार्वती वल्लभं प्रत्यायान्ति गताः पुनर्न दिवसा कालो जगद्भक्षकः लक्ष्मीस्तोयतरङ्गभङ्गचपला विद्युच्छलं जीवितं तस्मान् मां शरणागतं करुणया त्वं रक्ष रक्षाधुना वन्दे देवमुमापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे सदात्मध्याननिरतं विषयेभ्यः परान्मकं नौमि शास्त्रेषु निष्णातं चन्द्रशेखरभारतीम् ॐ वन्दे हरं वरदशूलकपालहस्तं स्थापीति मुत्रसुतयोज्ज्वलदेहकान्त्या
वामोरुपीठगदयाग्नरजवामरूपहस्ताम्यस्तारुणोत्पलयुजा परिरब्धदेहम् ओं श्री काशी विश्वनाथेश्वर स्वामिने नमः। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಘ ಮಾಸದ ಚತುರ್ದಶಿಯ ದಿವಸ ಮಹಾಶಿವರಾತ್ರಿಯ ಒಂದು ಉತ್ಸವವನ್ನು ಈ ಒಂದು ಕಮ್ಮಸಂದ್ರ ಅಗ್ರಹಾರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ನಡೆಸ್ತಾ ಇರತಕ್ಕಂಥದ್ದಾಗಿದೆ. ಇದೇ ತಿಂಗಳ 26ನೇ ತಾರೀಕಿನ ದಿನ ಈ ಒಂದು ಮಹಾಶಿವರಾತ್ರಿಯ ಮಹಾಪರ್ವ ಆರಂಭ ಆಗಿ 27ನೇ ತಾರೀಕಿನ ದಿವಸ ಮಧ್ಯಾಹ್ನದವರೆಗೂ ನಡೆಯುವಂಥದ್ದಾಗತ್ತೆ. 26ನೇ ತಾರೀಕಿನ ದಿನ ವಿಶೇಷವಾಗಿ ಆ ಕಾಶಿ ವಿಶ್ವನಾಥ ಸ್ವಾಮಿಗೆ ಪ್ರಾತಃ ಕಾಲ 6 ಗಂಟೆಯಿಂದಲೇ ಅಭಿಷೇಕ ಪೂಜಾದಿಗಳು ಆರಂಭವಾಗಿ ನಿರಂತರವಾಗಿ ಅಭಿಷೇಕವನ್ನು ನಡೆಸುವಂಥದ್ದಾಗತ್ತೆ. ಅದಾದ ನಂತರ ವಿಶೇಷವಾಗಿ ಆ ಒಂದು ಶಿವರಾತ್ರಿಯ ನಿಮಿತ್ತವಾಗಿ ಸಹಸ್ರಲಿಂಗ ಪೂಜೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ನರ್ಮದಾ ನದಿಯಿಂದ ತಂದಿರತಕ್ಕಂಥ ಸಹಸ್ರ ಲಿಂಗಗಳಿಗೆ ಶಾಸ್ತ್ರೋಕ್ತವಾಗಿ ವಿದ್ಯುಕ್ತವಾಗಿ ಪುರಾಣದಲ್ಲಿ ತಿಳಿಸಿರುವ ಹಾಗೆ ಲಿಂಗ ಪುರಾಣದಲ್ಲಿ ತಿಳಿಸಿರುವ ಹಾಗೆ ಸಹಸ್ರಲಿಂಗ ಪೂಜೆ ನಡೆಸುವಂಥದ್ದಾಗಿರುತ್ತೆ. ಅದು ಕೂಡ ಅವತ್ತಿನ ದಿನ ವಿಶೇಷವಾಗಿ ಆ ಒಂದು ಪೂಜಾ ಕೈಂಕರ್ಯ ನಡೆಯುವಂಥದ್ದಾಗತ್ತೆ. ಹಾಗೆ ಅದಾದ ನಂತರ ವಿಶೇಷವಾಗಿ ಕಾಶಿ ವಿಶ್ವನಾಥನ ಅನುಗ್ರಹಕ್ಕೋಸ್ಕರ ಆ ದಿನ ಸಾಯಂಕಾಲ ಪ್ರತಿ ಯಾಮದಲ್ಲೂ ಸಾಯಂಕಾಲ ಆರಂಭವಾಗಿ ಪ್ರತಿ ಯಾಮದಲ್ಲೂ ಪೂಜಾ ಕೈಂಕರ್ಯಗಳು ಅಭಿಷೇಕ ಇತ್ಯಾದಿಗಳು ನಡೆಯುವಂಥದ್ದಾಗಿ 4ನೇ ಯಾಮದಲ್ಲಿ ಅಂದರೆ 26ನೇ ತಾರೀಕು ರಾತ್ರಿ 27ನೇ ತಾರೀಕು ಬೆಳಗ್ಗಿನ ಜಾವ 3 ಗಂಟೆಯಿಂದ 6 ಗಂಟೆಗೆ ಸಲ್ತಕ್ಕಂಥ ಚತುರ್ಥ ಯಾಮದಲ್ಲಿ 4ನೇ ಯಾಮದಲ್ಲಿ ವಿಶೇಷವಾಗಿ ಉಜ್ಜಯಿನಿಯಲ್ಲಿ ನಡೆಯುವಂಥ ಭಸ್ಮಾರತಿಯನ್ನು ನೀವೆಲ್ಲ ನೋಡಿರ್ತೀರ ಟಿ ವಿಗಳಲ್ಲಿ. ಅದೇ ರೀತಿ ಈ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಒಂದು ಭಸ್ಮಾರತಿಯನ್ನು ಮಾಡುವಂಥದ್ದಾಗಿರುತ್ತೆ. ಹಾಗೆ ಈ ಒಂದು ದೇವಾಲಯದ ಆವರಣದಲ್ಲಿ ಆ ಒಂದು ಪರಶಿವನ ಕಲ್ಯಾಣೋತ್ಸವವು ಕೂಡ 27ನೇ ತಾರೀಕು ಗುರುವಾರ ನಡೆಯುವಂಥದ್ದಾಗಿರುತ್ತೆ. ಹಾಗೆ ವಿಶೇಷವಾಗಿ 26ನೇ ತಾರೀಕು ಬೆಳಗ್ಗೆ ಕೋಲಾಟ ನಡೆಯುವಂಥದ್ದು, ಸಾಯಂಕಾಲ ನೃತ್ಯ ರೂಪಕ ಸಂಗೀತ ಭಕ್ತಿಗೀತೆಗಳ ಸೇವೆ ಇದೆಲ್ಲವೂ ಕೂಡ ನಡೆಸುವಂಥದ್ದಾಗಿರುತ್ತೆ. ಹೇಗೆ ಶಿವ ಪುರಾಣದಲ್ಲಿ ಮತ್ತು ಲಿಂಗ ಪುರಾಣದಲ್ಲಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಎಲ್ಲ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಋಷಿಮುನಿಗಳು ಹೇಳಿರ್ತಕ್ಕಂಥ ಈ ಮಾಘ ಮಾಸದ ಮಹಾಚತುರ್ದಶಿಯಂದು ಮಹಾಶಿವರಾತ್ರಿಯ ಒಂದು ಪರ್ವಕಾಲ ಇದೆ. ಅದು ಈ ಸಾರಿಯಂತೂ ತುಂಬ ವಿಶೇಷವಾಗಿರ್ತಕ್ಕಂಥದ್ದಾಗಿರುತ್ತದೆ. ಯಾಕೆ ಅಂತಂದರೆ ತುಂಬ ಗ್ರಹಸ್ಥಿತಿಗಳು ಕೂಡ ಒಂದಾದ ನಂತರ ಒಂದರಂತೆ ಪರ್ವಕಾಲದ ನೇರ ಒಂದು ಅಸ್ಟ್ರಾನಮಿ ಪ್ರಕಾರ ಹೇಳುವಂಥದ್ದಾಗತ್ತೆ. ನೇರ ಸ್ಥಿತಿಯಲ್ಲಿ ಇರುವಂಥದ್ದ ಒಂದು ಸ್ಥಿತಿ ಇರುತ್ತೆ ಅಂತ ಹೇಳ್ತಾನೆ. ಅಂಥ ಒಂದು ಪರ್ವಕಾಲದಲ್ಲಿ ಒಂದೊಂದು ಜಪಕ್ಕೂ ಕೂಡ ಅಥವಾ ಒಂದೊಂದು ಮಾಡಿರ್ತಕ್ಕಂಥ ಒಂದೊಂದು ಸತ್ಕಾರ್ಯಕ್ಕೂ ಕೂಡ ಅನಂತವಾಗಿರ್ತಕ್ಕಂಥ ಫಲ ಉಂಟು ಅಂತಕ್ಕಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಅಂತಹ ಒಂದು ಉಚ್ಚ ಮಟ್ಟದ ಒಂದು ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಆ ಒಂದು ಈಶ್ವರನ ಶಿವನ ಆರಾಧನೆಯನ್ನು ಈ ಒಂದು ಸ್ಥಳದಲ್ಲಿ ಹಿಂದಿನಿಂದಲೂ ಮಾಡಿಕೊಂಡು ಬಂದು ಈ ವರ್ಷ ಇನ್ನೂ ವಿಶೇಷವಾದ ರೀತಿಯಲ್ಲಿ ಆ ಈಶ್ವರನ ಆರಾಧನೆಯನ್ನು ಕಾಶಿ ವಿಶ್ವನಾಥನ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಈ ಒಂದು ಆ ವಿಶ್ವನಾಥನ ಆರಾಧನೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಡುವಂತೆ ಆ ಪರಶಿವನು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬುಧವಾರ ಮತ್ತು ಗುರುವಾರದ ದಿನ 26ನೇ ತಾರೀಕು ಮತ್ತು 27ನೇ ತಾರೀಕು ಇಲ್ಲಿ ನಡೀತೇವೆ. ಅದು ಬೆಳೀಲಿಕ್ಕೆ ತನ್ನಿಂತಾನೆ ಬೆಳೀತದೆ ಅಂತ ಹೇಳಿ ನಾವು ಬಿಟ್ಟರೆ ಅದಕ್ಕೆ ಬೇರೆ ಬೇರೆಯಾದಂಥ ಹಾನಿಗಳಾಗುವಂಥ ಸಂಭವ ಇರುತ್ತೆ. ಅದು ಕುಂಡು ದನಗಳು ಬಂದು ಅದನ್ನು ತಿನ್ನಬಹುದು ಅಥವಾ ಯಾರಾದರೂ ಅದನ್ನು ಕಿಡಿಗೇಡಿಗಳು ಕಡಿದು ಹಾಕ್ಬೋದು. ಹಾಗೆ ದೇವಸ್ಥಾನಗಳು ಹಾಗೆ ಈ ಗ್ರಾಮಸ್ಥರು ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಿರಂತರವಾಗಿ ಅರ್ಚಕರಿಗೆ ಸಹಕಾರವನ್ನು ಕೊಟ್ಟು
ಅದು ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆ ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅದೆಲ್ಲ ಕೂಡ ನಡೀಲಿಕ್ಕೆ ಈ ಗ್ರಾಮಸ್ಥರ ಸಹಕಾರ ಅತ್ಯಂತ ಅಪೇಕ್ಷಣೀಯ ಮತ್ತು ಅತ್ಯಂತ ಉದಾರವಾದಂಥ ಮನಸ್ಸಿನಿಂದ ಅವರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಈ ಕ್ಷೇತ್ರ ಬೆಳೀತಿರುವಂಥದ್ದು. ಅರ್ಚಕರು ಈ ದೇವಸ್ಥಾನದಲ್ಲಿದ್ದರೂ ಅರ್ಚಕರೇ, ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆಗೆ ಹೋದರೂ ಅವರು ಅರ್ಚಕರೇ ಆಗಿರ್ತಾರೆ. ಆದರೆ ಈ ಗ್ರಾಮಕ್ಕೆ ಇರುವಂಥ ಇದೊಂದೇ ದೇವಸ್ಥಾನ, ಹಾಗಾಗಿ ಅದನ್ನು ಅರಿತುಕೊಂಡು ಅವರು ಅದಕ್ಕೆ ತುಂಬ ಸಹಕಾರವನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ. ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವಂಥದ್ದು. ಭಗವಂತನಿಗೆ ಶಿವನಿಗೆ ಅಭಿಷೇಕ ವಿಶೇಷ. ಏಕೆ ಅಂತಂದರೆ ಒಂದೊಂದು ದೇವರಿಗೆ ಒಂದೊಂದು ವಿಶೇಷವನ್ನು ಹೇಳಿ ಅಲ್ಲಿ ಶಿವನ ವಿಷಯ ಬಂದಾಗ ಅಭಿಷೇಕ ಪ್ರಿಯೋ ಶಿವ ಅಂತೇಳಿ ಹೇಳ್ತಾರೆ. ಅಂದರೆ ನಿರಂತರವಾಗಿ ಭಗವಂತನಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಅದರ ಭಾವಾರ್ಥ ಇಷ್ಟೇ. ನಮ್ಮೊಳಗಿನ ಕೊಳೆಯನ್ನು ನಾವು ನಿರಂತರವಾಗಿ ಕಳೆದುಕೊಳ್ತಕ್ಕಂಥ ಪ್ರಕ್ರಿಯೆ. ಆ ಶಿವನನ್ನು ನಮ್ಮೊಳಗೆ ನಾವು ಕಾಣುವಂಥದ್ದು. ಅದನ್ನೇ ಶರಣರು ಅನುಭಾವಿಗಳು ಹೇಳಿದರು. ಶಿವ ಹೊರಗಿಲ್ಲ, ನಮ್ಮೊಳಗೆ ಇದ್ದಾನೆ. ಅದನ್ನೇ ಬಸವಣ್ಣ ನನ್ನ ದೇಹವೇ ದೇಗುಲ ಇತ್ಯಾದಿಯಾಗಿ ಹೇಳಿಕೊಂಡು ಒಳಗಿರುವ ಶಿವನನ್ನು ನೋಡುವಂಥದ್ದೇ ಶಿವರಾತ್ರಿಯ ವಿಶೇಷ. ಹೊರಗಿನ ವಿಗ್ರಹದ ಮೂಲಕವಾಗಿ ಹೇಗೆ ಕನ್ನಡಿಯಲ್ಲಿ ನಮ್ಮ ಬಿಂಬವನ್ನು ನೋಡ್ತೇವೋ ಹಾಗೆ ಶಿವನಲ್ಲಿ ನಮ್ಮೊಳಗಿರುವಂಥ ಚೈತನ್ಯವನ್ನು ನಾವು ನೋಡುವಂಥದ್ದು. ಅದಕ್ಕಾಗಿ ಎಲ್ಲರೂ ಬಂದು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮನ್ನೆಲ್ಲ ಪ್ರಾರ್ಥನೆ.